ಏನೋ ಕಾಡು ಮನ್ಸ ಯಾವ್ದು ಬಾಡಿಗೆ ಇಲ್ವಾ? ಓದ್ಕೊಂಡು ಕೂತಿದ್ಯಾ? ಸಿಕ್ಕಿತ್ತಣ. ನಮ್ಮೂರಿನ ಕಾಲೇಜ್ ಹುಡುಗಿರು ಹೋದ್ಮೇಲೆ ತಾನೆ ನಾವು ಬಾಡಿಗೆ ಹೋಗೋದು. ಅದಕ್ಕೆ ಆಮೇಲೆ ಹೋಗೋಣ ಅಂತ ಸುಮ್ಮನಾಗ್ಬಿಟ್ಟ. ಕಚ್ಗುಳಿ ಕೊಟ್ಟಿರೋ ಕರಡಿ ಇದ್ದಂಗಿದ್ಯಾ? ಲೇ, ಯಾವ್ದಾದ್ರು ಗರ್ಭಿಣಿ ಹೆಂಗಸರು ಕರೆಕ್ಟ್ ಆಗಿ ನಿನ್ಗೆ ಜೂಮ್ ಹಾಕ್ಬಿಟ್ಟು ಹತ್ರದಿಂದ ನೋಡ್ಬಿಟ್ಟ ಅಂದ್ರೆ ಅಲ್ಲೇ ಪಟ್ ಅಂದ್ಬಿಟ್ಟು ಡೆಲಿವರಿ ಆಗ್ಬಿಡುತ್ತೆ. ನಿಮ್ಮ ಅಪ್ಪ ಇನ್ನೊಂದ್ ಸ್ವಲ್ಪ ಬೆಳ್ಳು ಉಡ್ಸ್ಬಿಟ್ಟಿದ್ರೆ ಊರಾಳ್ ಮಾಡ್ಬಿಡ್ತಾ ಇದ್ದೆ. ನನ್ ಮಗನೇ ಉಗಾಂಡ. ಇವಾಗೇನಣ್ಣ, ಅರ್ಧ ಊರ್ ಹಾಳು ಮಾಡಿದ್ದೀನಿ, ಇನ್ನು ಅರ್ಧ ಉಳ್ದದೆ ಅಷ್ಟೇ. ನಿನ್ ಮನೆ ಹಾಳು ಮಾಡೋದು ಸಂಜೀವ ಅವನೇ. ಅದಿರ್ಲಿ, ನಮ್ಮ ಹುಡುಗಿ ಆಫೀಸ್ಗೆ ಹೋದ್ಲೇನಪ್ಪ? ಓ, 45 ವರ್ಷದವಳು ಹುಡುಗಿ. ಚೌಟ್ರಿಲಿ ಪಾತ್ರೆ ಪಗಡೆ ತೊಳೆಯೋಳು ಆಫೀಸ್ಗೆ. ನೀನ್ ಬರೋದ್ ಲೇಟ್ ಆಯ್ತು ಅಂತ ರಾಮ ಹಾಕೊಂಡೋದ. ನಮ್ಮ ಹುಡುಗಿ ಬಗ್ಗೆ ಏನಾದ್ರು ಹೆಚ್ಚು ಕಡಿಮೆ ಮಾತಾಡ್ತು ಅಂತ ಹೇಳಿದ್ರೆ ನಾನೇನೋ ಕನ್ನಡ ರಾಜ್ಯೋತ್ಸವ ಹೆಂಗ್ ಮಾಡೋದು ಅಂತ ಕೇಳಿದ ಅನ್ಕೊಂಡ್ರೆ ನೀನ್ ಒಳ್ಳೆ. ಲೇ, ರಾಜ್ಯೋತ್ಸವ ಮಾಡೋಣ ಬಿಡಲೇ. ಕರ್ನಾಟಕದಲ್ಲಿ ಕನ್ನಡ ಮಾತಾಡಿ ಕನ್ನಡ ರಾಜ್ಯೋತ್ಸವ ಮಾಡದೆ ಹೋದ್ರೆ ನಾವು ಆಟೋ ಡ್ರೈವರ್ಗಳೆಲ್ಲ ಕಣಲೇ. ಅದ್ ಸರಿ ಅಣ್ಣ. ದುಡ್ಡು ಯಾಕೋ ಯೋಚನೆ ಮಾಡ್ತೀಯಾ? ಎಲ್ಲ ಆಟೋ ಬಾಯ್ಸ್ ಹತ್ರ 500 ತಗೋ. ಸಾಲಿಲ್ವಾ? ಅಣ್ಣ ಇದಾನೆ. ಕೊಡ್ಲಿಲ್ಲ ಅಂದ್ರೆ ಲೇ, ಅದಕ್ಕೂ ಅದ್ಮೀರಿದ್ರೆ ಶಂಕರಣ್ಣನ ಹೆಸರು. ಆಟೋ ಮಾರಾದ್ರೂ ದುಡ್ಡು ಕೊಡ್ತಾರೆ ನಮ್ಮ ಕನ್ನಡಿಗರು. ಕೆಚ್ಚದೆಯ ಕನ್ನಡಿಗರು. ಆಯ್ತು. ಆಮೇಲೆ ಈ ಸ್ಟೇಜು, ಕುಣಿತ, ಆರ್ಕೆಸ್ಟ್ರಾ ಇದಕ್ಕೆಲ್ಲ ಏನ್ ಮಾಡೋದು? ಸ್ಟೇಜು, ಆರ್ಕೆಸ್ಟ್ರಾ, ಕುಣಿತ ಎಲ್ಲ ಇದೆಯಲ್ಲ, ಇದ್ಯಾಕೆ ಬಿಡಕ? ಯಾಕೆ ತಲೆ ಕೆಡ್ಸ್ಕೊಂತೀಯ? ಮಿಸ್ಸಿನ್ ಮುನಿಯಪ್ಪನ ಜೋಬು ಕೈ ಹಾಕಿದ್ರೆ ಮುಗ್ದೇ ಹೋಯ್ತು. ಅಣ್ಣ, ಮುನಿಯಪ್ಪ ಈಗ ಎಲ್ಲ ಉಣಣ್ಣ? ಮುನಿಯಪ್ಪ ಎಲ್ಲಿರ್ತಾನು? ಮಿಷಿನ್ ಅಂಗಡಿಲಿ ಇರ್ತಾನೆ. ರಾಗಿ ಮಿಷಿನ್ ಅಂಗಡಿಲಿ ಇರ್ತಾನೆ. ಲೆಫ್ಟ್ ತಿರ್ಗ್ಬಿಟ್ಟು ಕಂಬ ನೋಡು. ಕಂಬಕ್ಕೆ ತಕ್ಬಿಟ್ಟಾರ. ಅಯ್ಯ, ಮುನಿಯಪ್ಪ ಡೆಡ್. ಮುನಿಯಪ್ಪ ಎಗರು ಬಿದ್ದೋದ? ಹಂಗಿರಿ ನಾನು ಸೇಫ್ ಆಗ್ಬಿಟ್ಟೆ. ಮುನಿಯಪ್ಪ ಸತ್ತೋದ ಕಣೋ. ಲೋ, ಈಗೊಂದು ಅಡ್ಡ ಹಾಕ್ಬೇಕಣ. ಹೂವ, ತೆಂಗಿನಕಾಯಿ, ಬೆಂಕಿ ಪಟ್ಟಣ, ಕರ್ಪೂರ ಎಲ್ಲ ತಗೊಂಡು ಮುನಿಯಪ್ಪನ ಹತ್ರ ಹೋಗ್ಬಿಡೋಣ. ಕೆಮ್ಮಾಳಲ್ಲಿ ಅಪ್ಪನಿಗೆ ಗೊತ್ತಿರೋರ್ ಕಡೆ ಹುಡುಗಾನೆ. ಎಲ್ಲೋ ಮನೆ ಇದೆ ನೀನು. ಗಣ್ಣವ್ರು ಬಂದ್ರಕಲ್ಲ ಮಗ. ಬನ್ನಿ 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 ಬನ್ನಿ. ನಾನು ಹುಡುಗನ ಸೋದರ ಮಾವ. ನಮಸ್ಕಾರ. ಚೆನ್ನಾಗಿದ್ದೀರಾ? ಮಗ ಬಂದ್ರಕಲ್ಲ. ಬರ್ತಾನಲ್ಲ ಈಗ. ಬನ್ನಿ ಬನ್ನಿ, ನೋಡೋಣ ಏನಾಗುತ್ತೆ. ಬನ್ನಿ. ನನ್ ಮಗ. ನಮಸ್ಕಾರ. 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 ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸರಿ ಅಪ್ಪ, ನೀವು ಕೂತ್ಕೊಳ್ಳಿ. ಹೂನಪ್ಪ. ರಾಮ ಅಣ್ಣ, ಟ್ರ್ಯಾಕ್ಟರ್ ರೆಡಿ ಆಯ್ತಾ? ನೋಡ್ಕೊಂಬ. ಆಯ್ತಣ್ಣ. ರಸ್ತೆ ತುಂಬಾ ಹಳ್ಳ ಕೊಳ್ಳುಗಳು. ಬರುವಾಗ ಸ್ವಲ್ಪ ಆಯಾಸ ಆಗಿರ್ಬೇಕು ಅಂತ ಕಾಣಿಸುತ್ತೆ. ರಸ್ತೆ ಏನೋ ಚೆನ್ನಾಗಿತ್ತು, ಗಾಡಿ ಯಾಕೊಟ್ಟು ಏನು ಹೇಳ್ತಿದ್ರಿ? ಒಳ್ಳೆ ಕಡೆ ಹೆಣ್ಣು ಸಿಗ್ಬೇಕು ಅಂದ್ರೆ ಶ್ರಮ ಪಡ್ಲೇಬೇಕಲ್ಲ. ಅದು ಸರಿ. ಗಾಡಿಲಿ ಇಲ್ಲಿವರೆಗೂ ಬಂದಿದ್ದೆ ದೊಡ್ಡ ವಿಷಯ ಮಾವ. ಇಲ್ಲಿ ಯಾವ್ದು ಫ್ಲಾಶ್ ಬ್ಯಾಕ್ ಇಲ್ಲ ತಾನೆ? ನಿಮ್ ತಾಯಣೆ ಯಾವ್ದು ಇಲ್ಲಪ್ಪ, ನೀನ್ ಆರಾಮಾಗಿರ್ಬೋದು. ಬದುಕ್ತು ಜೀವ. ನಿಮ್ ತಾತ ಭೂತಯ್ಯ, ನಾನು ಚಡ್ಡಿ ದೋಸ್ತುಗಳು. ನಿಮ್ ತಾತ ಎಷ್ಟ್ ಜಿಪಣ ಅಂದ್ರೆ ಎಕರೆ ಗಟ್ಲೆ ಗದ್ದೆ ಇದ್ರೂನು ಒಂದಿನ ಸೋಕಿ ಮಾಡ್ದನಲ್ಲ. ಸೋಕಿ ಮಾಡೋದಿರ್ಲಿ, ಜೀವನ್ ಪೂರ್ತಿ ನಾನ್ ಕಂಡಂಗೆ 2 ಪಟಾಪಟ್ಟಿ ಚಡ್ಡಿ, 2 ಶರ್ಟು, 1 ಒಲ್ಲಿಲೆ ಜೀವನ ಕಳೆದ್ಬಿಟ್ಟ ನೋಡು. ಓಹ್, ಇವನು ಏನು ಕಡಿಮೆ ಇಲ್ಲ ಬಿಡಿ, ಅವ್ರ ತಾತಿನ ಮೀರಿಸ್ತಾನೆ. ಅವ್ರು ಕೇಳಿ ಬಿಡಿ, ಹೇಳೋದು ನಮ್ ಧರ್ಮ ಅಲ್ವೇನೋ. ಓಡ್ಬೇಕಾದ್ರೆ ಎಗರ್ ಮಾಡಿ ಸೆಟ್ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಇಲ್ಲೇನೋ ಅಲ್ಲಿ ಇಲ್ಲಿ ಬಂದ್ ಕಡೆ ಇಲ್ಲ ಹೆಂಗ್ ಆಡ್ಬೇಡ. ಕೇಳಲ್ವಾ ಅವ್ರು ಯಾಕೆ ಹುಡುಗಾಟ ಅಂದಾಗ ನೀವು? ಓಹ್, ಎಲ್ಲ ನನ್ನೇ ಮದುವೆ ಗಂಡು ಅನ್ಕೊಂಡ್ಬಿಡ್ತಾರೆ. ನಾನು ಇವ್ರು ಸೋದರ ಮಾವ, ಮದುವೆ ಗಂಡು ಇವನು. ಅರ್ಥವಾಯ್ತು. ಹಂಗನ್ಬಿಟ್ಟು ನನಗೆ ಮದುವೆ ಆಗಿದೆ ಅನ್ಕೋಬೇಡಿ, ನನಗೆ ಇನ್ನೂ ಮದುವೆ ಆಗಿಲ್ಲ. ಅವ್ರು ಕೇಳಿದ್ರ ಲೇ, ಅವ್ರು ಕೇಳಿ ಬಿಡಿ, ಹೇಳೋದು ಎಲ್ಲ ಮಾತು ಬಿಟ್ಟು ಸುಮ್ಮನೆ ಕೂತ್ಕೋ. ಆಯ್ತು ಬಿಡಪ್ಪ. ಹುಡುಗ ಏನೋ ಹೇಳ್ತಿದಾರೆ. ಹುಡುಗಿನ ಬೇಗ ಕರ್ಸಿ ಅಂತ ಇದ್ದಾನೆ. ಕರ್ಸೋಣ. ಹುಡುಗಿ ನೋಡಕ್ ತಾನೇ ಬಂದಿರೋದು. ಸವಿತಾ, ನೋಡು ಶ್ರುತಿ ರೆಡಿ ಅದ್ಲ ಅಂತ. ಹುಡುಗಿ ಬೇಡ, ನಡಿ ಹೋಗವ. ಯಾಕೆ
ಯಾಕೋ ಹೀರೋ ನಾನಿಲ್ವೇನೋ? ನೀನ್ ಇರೋದಕ್ಕೆ ಬೇಡ ಅಂತಿರೋದು, ಅಲ್ಲೇ ನೋಡ್ತಿದ್ಯಾ? ಲೇ ಏನಾಗಲ್ಲ ಹೀರೋ, ನಾನ್ ಜೋಡಿ ಮಾಡ್ಕೊಡ್ತೀನಿ. ಬರ್ಬೇಕಾದ್ರೆ ನನ್ ಮೇಲೆ ಆಣೆ ಮಾಡ್ಬಿಟ್ಟು ನಾನು ಏನು ಮಾಡಲು ಹುಡುಗಿನ ಸೆಟ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಸೆಟ್ ಮಾಡ್ಕೊಡ್ತೀನಿ ಹೀರೋ. ಯಾವಾಗ ನೀನ್ ಸಾಯ್ಸ ಮಾಡ್ಕೊಡ್ತೀನಿ. ನಮ್ಮ ತೋಟ ಎಲ್ಲ ನೋಡ್ಕೊಂಡು ಬನ್ನಿ, ತುಂಬಾ ಚೆನ್ನಾಗಿದೆ, ಬಹಳ ಇಷ್ಟಪಟ್ಟು ಮಾಡಿದ್ದೀನಿ. ಬೇಡ ಬೇಡ, ನಾವು ಮನೆಗೆ ಹೋಗ್ತೀವಿ. ಯಾಕೋ? ಯಾಕೆ ಬೇಡ ಅಂತಿದ್ದಾರೆ? ಅವ್ನು ಹಂಗೆ ತಮಾಷೆ ಮಾಡ್ತಾನೆ. ತೋಟಕ್ಕೆ ಹೋಗೋಣ, ತೋಟಕ್ಕೆ ಹೋಗಿ ಎಳ್ನೀರು ಕುಡಿಯೋಣ. ಹೇಳಿ, ತೋಟಕ್ಕೆ ಹೋಗಿ ಎಳ್ನೀರು ಕುಡ್ಕೊ ಬರವ. ಆಯ್ತಾಯ್ತು, ತೋಟಕ್ಕೆ ಬಾ. ಬರ್ತೀನಿ ಮನೆಗೆ. ಅಣ್ಣ 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 ಹೊರಟೋಲಣ್ಣ ಅಣ್ಣ. ಅಳಬೇಡಣ, ಜ್ಯೋತಿಷ್ರು ಹೇಳಿಲ್ವಾ? ಬಿಡೋಣ, ಸ್ನಾನ ಮಾಡ್ಬೇಕಾಯ್ತದೆ. ಸರಿ ಸರಿ, ಅರೆ ಕೊಡು. ತಗೋಣ. ಕೊಡು ಉದಿ ಕಡೆ ಕೊಡು. ಅಡ್ಸ 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 ಅಡ್ಸ, ಕೈ ಬಿಗಿ ಕುಡಿ ಅನ್ ಮಗನೆ. ತಗೊಳ್ಳೋ. ಎಲ್ಲಿ ಸಿಕ್ಸ್ಲೇಣ? ತೂತಲ್ಲಿ ಸಿಗುತ್ತಲ್ಲ ಚುಚ್ಚೋಗ. ಹಿಂಗೆ ಕೊಡ. ಅಡ 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 ಕೊಡೋಣ ಹೇಳಿ. ಹೊಡ್ಕೊಡು. ಒಳ್ಳೆ ಮಂಗಳೂರು ಬಜ್ಜಿ ಇದ್ದಂಗೆ ಒಳ್ಳೆ ಚಟ್ನಿ ಹಾಕೊಂಡು ನೆಕ್ಕೊಂಬಿಡ. ಅಣ್ಣ ಇಲ್ಲೊಂದು ಸ್ವಲ್ಪ. ನಾನು ಇವನ ಹತ್ರ ತೊಗೊಂಡಿದ್ದ ಪೇಮೆಂಟು ನನಗೂ ಇವನಿಗೆ ಮಾತ್ರ ಗೊತ್ತಿತ್ತು. ಸದ್ಯಕ್ಕೆ ಎಗರ್ಬಿಟ್ಟ, ನನ್ನ ಪೇಮೆಂಟು ಸೇಫ್ ಆಗೋಯ್ತು. ಇವನ ಮಗಳನ್ನ ಹೆಂಗಾದ್ರೂ ಮಾಡಿ ಡಕಲ್ ಮಾಡ್ಕೊಂಬಿಟ್ರೆ ಅಲ್ಲಿಗೆ ಸಮಾಪ್ತಿ. ಈ ಮಿಷನ್ ಮುನಿಯಪ್ಪನ ಹತ್ರ ನಾನು ಸಾಲ ಇಸ್ಕೊಂಡಿದ್ದು ಯಾರಿಗೂ ಗೊತ್ತಿಲ್ಲ, ನಮ್ಮ ಗುರು ದಡಿಯಂಗೂ ಗೊತ್ತಿಲ್ಲ. ನಾನು ಬಚಾವ್. ಯಾರು ನೋಡ್ತಾವ್ರ? ಸದ್ಯಕ್ಕೆ ಈ ಪಕ್ಕದಲ್ಲಿರೋ ಚಿಂಪಾಜಿಗೂ ಗೊತ್ತಿಲ್ಲ ನಾನು ಇವನ ಹತ್ರ ಪೇಮೆಂಟ್ ತೊಗೊಂಡಿರೋದು. ಈ ಕಡೆನೂ ನಾನು ಸೇಫು. ಕವರ್ ಕೊಡು. ಯಾಕಣ? ಕಾಯಿ ತಕೊಳ್ಳೋ ಚಟ್ನಿಗಾಗುತ್ತೆ. ಗೆರೆ ಗೆರೆ ಗಿರೆ ಗಿರೆ ಇಲ್ಲಯ್ಯಾ, ಬೇಜಾರು ಮಾಡ್ಕೋಬೇಡ. ಒಟ್ಟಿನಲ್ಲಿ ಎಲ್ರಿಗೂ ಒಂದಲ್ಲ ಒಂದು ದಿವಸ ಸಾವು ಬರುತ್ತೆ. ಹಂಗೆ ಇವತ್ತು ನಿಮ್ಮ ಅಪ್ಪನ ಬಂದೈತೆ. ಬೇಜಾರು ಮಾಡ್ಕೋಬೇಡ, ಸಮಾಧಾನ ಮಾಡ್ತೀನಿ ಬಾ. ನಿಮ್ಮ ಅಕ್ಕನ ಕರ್ಕೊಳ್ಳ. ಬೇಡ ಪಾಪ, ಬಾಗಿಲೇ ಪಾಪ. ಬಾ, ನೋವು ತಿನ್ಬೇಡ ಬಾ. ಈಗ ಊರಲ್ಲಿ ಎಲ್ರಿಗೂ ಹೇಳಿದ್ದೇನಪ್ಪ? ಕೆಲವರಿಗೆಲ್ಲ ಮರ್ತಿದ್ದೀನಿ, ಕೆಲವರಿಗೆ ಹೇಳಿದ್ದೀನಿ. ಏಯ್, ನಿಮ್ಮ ಅಪ್ಪನ ಹತ್ರ ಎಷ್ಟು ಜನ ಅನ್ನ ತಿಂದವರು? ಲೇ, ನಾನೇ ಅನ್ನ ತಿಂದಿರೋ ಋಣ ತೀರ್ಸಕ್ ಆಗ್ತಿಲ್ಲ ಕಣ. ಏನ್ ಮಾಡ್ಲಿ ಈಗ? ಏನ್ ಮಾಡ್ಲಿ? ಏನೋ ಪ್ಲಾನ್ ಮಾಡ್ಕೊಂಡ. ಬ್ಯಾಂಕ್ ಬೇರೆ ನನ್ನ ಹೆಂಡತಿ ATM ಕಾರ್ಡ್ ಬರ್ತಾಳೆ. ಗಿರೆ ಎಷ್ಟು ಅಡಿದ್ಯಾ? ದುಡ್ಡಣ್ಣ ₹1 ಇಲ್ಲಣ್ಣ. ಹೌದೌದು, ಆ 3 ನೋಟು ತೆಗಿಯಪ್ಪ. ನಿಮ್ಮ ಅಪ್ಪನ ಋಣ ತೀರಿಸ್ಬೇಕು. ಕೊಡ್ಬೇಕು. ಹೋಗು, ಸಮಾಧಾನ ಮಾಡ್ಕೋ. ಆಮೇಲೆ ಅಕ್ಕನ್ನ ಅವಾಗ ಸಮಾಧಾನ ಮಾಡಿ. ಸರಿ, ಎಣ್ಣೆಗೆ ಮಾಡ್ಕೊಂಡಿದ್ದೆ. ಏನೋ ಹಿಂಗ್ ಗುರಾಯಿಸ್ತಾನೆ. ತಗೋ, ಇದು ಫುಲ್ ಬಾಟ್ಲಿಗಾಯ್ತು. ಬಾಬಾ ಅಮ್ಮ ₹1 ಕೊಡಮ್ಮ. ದುಡ್ಡು ಇಲ್ಲ, ಏನೂ ಇಲ್ಲ, ಹೋಗೋ. ಅಮ್ಮ ₹1 ಕೊಡಮ್ಮ, ಚಾಕ್ಲೇಟ್ ತಗೊಂತೀನಿ. ನಿಂಗೆ ಒಂದ್ಕಿತ ಹೇಳಿದ್ರೆ ಅರ್ಥ ಆಗಕ್ಕಿಲ್ವಾ? ಮೊದ್ಲೇ ನಾನು ಮುನಿಯಪ್ಪಣ್ಣ ಸದ್ ದುಃಖದಲ್ಲಿ ಇವನೇ. ಹೋಗೋ. ಬಾರೋ ಅಮ್ಮ, ಕಾಸು ಕೊಡಲ್ಲ, ಹೋಗೋಣ. ಬಾರೋ, ನಾವು ಆಟ ಆಡೋಣ 3 ಜನ ಸೇರ್ಕೊಂಡು. ರಾಜೀವ ಅಪ್ಪ, ತೋಟ ಎಲ್ಲ ತೋರ್ಸಿದ್ರಾ? ಹೂನಪ್ಪ, ಎಲ್ಲ ತೋರ್ಸ್ಕೊ ಬಂದೆ. ಹೌದು, ಯಾಕೆ ಇಷ್ಟು ಲೇಟ್ ಆಯ್ತು? ಆ ಹುಡುಗನ್ ಜೊತೆಲಿ ಬಂದಿದ್ನಲ್ಲ, ಅವ್ರ ಸೋದ್ರ ಮಾವ, ನಾವ್ ಎಳ್ನೀರ್ ಕುಡಿತಿದ್ದಾಗ ಇದಕ್ಕಿದಂಗ ನಾಪತ್ತೆ ಆಗ್ಬಿಟ್ಟ. ಹುಡುಕಿ ಸಾಕಾಗೋಯ್ತು ಅವ್ರನ್ನ ಕರ್ಕೊಂಬರಕ್ಕೆ. ಸರಿ, ಹೇಗೂ ಕತ್ಲೆ ಬೇರೆ ಆಯ್ತು. ನಾವೆಲ್ಲರೂ ಜೊತೆಲಿ ಊಟ ಮಾಡೋಣ. ರಸ್ತೆ ಬೇರೆ ಸರಿ ಇಲ್ಲ. ಅವ್ರಿಗೆ ನಾಳೆ ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಆರಾಮಾಗಿ ಹೊರಡಿ ಅಂತ ಹೇಳ್ಬಿಡು. ಸರಿ ಕಣ. ಅವ್ರಿಗೆ ಮಲಗೋಕ್ ಸ್ವಲ್ಪ ವ್ಯವಸ್ಥೆ ಮಾಡ್ಬಿಡ. ಆಯ್ತು ಕಣಪ್ಪ. ಮಗ, ಏನಾದ್ರು ತಗೋತಿಲ್ಲ?
ಅಪ್ಪ ಅಯ್ಯೋ ಮಗ ನಿನ್ ನೋವೇನು ಅಂತ ನಮಗೂ ಅರ್ಥ ಆಯ್ತದೆ, ಅದಕ್ಕೆ ಕೇಳ್ತಾ ಇರೋದು. ಮಗ ಏನಂತ ಅಪ್ಪ ಮಗ, ನಿಮ್ಮ ಅಪ್ಪ ಸತ್ತಿರೋ ನೋವು ನಮ್ಮ ಮರೆಯಕ್ಕೆ ಕಳ್ಳ ಕೇಳ್ತಾ ಇರೋದು. ಮಗ ಏನಾದ್ರು ತಗ ಅಪ್ಪ. ಲೈ ಕೊನೆದಾಗಿ ಕೇಳ್ತಾ ಇದೀನಿ ಮಗ, ಏನಾದ್ರು ತಗೋತೀಯ? ಅಪ್ಪ ಅಯ್ಯೋ ಮಗ, ಆ ನೋವು ಮರೆಯಕ್ಕೆ ಎಂತದೋ ಕುಡಿತಾರಲ್ಲ, ಏನ್ಲ ಅದು? ವಿಷಕಲ್ಲ, ವಿಸ್ಕಿ 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 ಕಲ್ಲ. ಅದೇ ಕಣ್ಲ, ನಂಗೆಲ್ಲ ಮರ್ತೋಯ್ತದೆ. ನಂಗೆ ಇಷ್ಟೇ ಇಷ್ಟು ಚೂರೇ ಚೂರು, ಚೂರು ಅಂದ್ರೆ ಚೂರೇ ಚೂರು ಸಾಕಂಡ್ರಲ್ಲ. ನಿಮ್ಮಪ್ಪ ಸತ್ತಿಲ್ಲ ಕಣ್ಲ. ಬಿಡ್ಲ ಹೋಗೋನೆ, ಅಡ್ಡದ ಹತ್ರ ತಗೋಬತ್ತಾನೆ. ಹುಟ್ಟಿದ ಮನೆಯ ಒಂಟಿಯಾನಿ ಮಾಡಿ ಓದ್ಯಲ್ಲಣ್ಣ ನೀನು, ಎತ್ತಾಡಿಸಿದವನು ಓದ ಮ್ಯಾಲೆ ತಬ್ಬಲಿಯಾದೆವು ನಾವು. ಎಣ್ಣ ಎರಬೇಡ ಎರವರಿಗೆ ಕೊಡಬೇಡ ಅಂದಲ್ಲಣ್ಣ ನೀನು, ನಾ ಸತ್ತ ಮ್ಯಾಲೆ ಅಳಬೇಡ ತಂಗ್ಯವ್ವ ಅಂದಲ್ಲಣ್ಣ ನೀನು. ಏನ್ ನಮ್ಮಿ ಇಲ್ಲೂ ನೆಮ್ಮದಿಯಾಗಿರಕ್ ಬಿಡುದಿಲ್ಲ. ಚಿಕ್ಕ ವಯಸ್ಸಿಂದ ತಂದೆಯ ಹಾಗೆ ನೋಡ್ಕೊಂಡಿದ್ದೆ ನೀನು. ಅಕ್ಕ ತಂಗಿರೋ ಚಿಕ್ಕ ಮುತ್ತೈದೇರೋ ಅಕ್ಕ ನೋಡಕ್ಕ ತವರೂರ, ಅಕ್ಕ ನೋಡಕ್ಕ ತವರೂರ ಬೀದಿಯ ಕಂಚಿನ ತೇರೋ ಹೊರಟಾವೋ. ತೇರ ಎಳ್ಮ್ಯಾಲೆ ಮುನಿಯಪ್ಪ ಹೋದ್ಮ್ಯಾಲೆ ತವರೂರ ಋಣವೋ ಮುಗಿದೋಯ್ತು. ಒಸಿ ಕುಡಿಲ. ಸರ್ಕಳ್ಳ ವಸಿ ಬಾಮೈದನ್ ಕೊಟ್ಟು ಮಾತಾಡ್ಬೇಕು. ಸ್ವಲ್ಪ ಇವನ್ ಬೇರೆ ಬಂದಲ್ಲಪ್ಪ, ಹಿಂಸೆ ಬಾಮೈದ ಲೋ ಬಾಮೈದ, ನನ್ನ ಕೈಲೇ ಫೀಲಿಂಗ್ ತಡ್ಕೊಳಕ್ ಆಯ್ತಾ ಇಲ್ಲ. ನೀನ್ ಹೆಂಗ್ಲ ತಡ್ಕೊಂಡೆ ಎದೆ ವಸಿ ಗಟ್ಟಿ ಮಾಡ್ಕೊಳ್ಳ, ಗಟ್ಟಿ ಮಾಡ್ಕೊ. ನನ್ಗೋಸಿ ಬಿಡ್ಲ ಬ್ಯಾಡ ಬಿಡು, ಇದನ್ನೇ ತಗೋತೀನಿ. ಸಾಕು ಸಾಕು ಸಾಕು, ನಮ್ಗೆ ಏಟ್ಕೋಕಿಲ್ಲ. ಬಾಮೈದ ಬಾಮೈದ ಬಾಮೈದ, ನಾನ್ ನಿನ್ನ ಹತ್ರ ಜಮೀನ್ ಕೇಳಲ್ಲ. ನನಗ್ ಗೊತ್ತು ನಿನಗೆ ನನ್ ಕಂಡ್ರೆ ಎಷ್ಟು ಪ್ರೀತಿ ಇದೆ ಅಂತ ನನಗೆ ಗೊತ್ತು. ನಾನು ಕೇಳಲ್ಲ ಅಂದ್ರೆ 4 ಎಕರೆ ಅಲ್ಲ 5 ಎಕರೆ ಕೊಡ್ತೀಯ. ನನಗ್ ಗೊತ್ತು ಕಣ, ನನಗ್ ಗೊತ್ತು. ನಾನ್ ಮಾತ್ರ ನಿನ್ ಜಮೀನ್ ಕೇಳಲ್ಲ, ಆದ್ರೂ ನೀನ್ ನನ್ಗೆ 5 ಎಕರೆ ಕೊಡ್ತೀಯ. 5 ನನಗ್ ಗೊತ್ತು. ಎಕರೆ ಹೋಗಿ 5 ಎಕರೆ ಆಗೋಯ್ತಾ ಇವಾಗ. ಅಯ್ಯೋಲೇ ಬಾಮೈದ ಇಷ್ಟೊಂದು ಮಾಡ್ತಾನೆ. ಬಾಮೈದ, ನಿಮ್ಮ ಅಕ್ಕ ಕಾಯ್ತಾ ಇರ್ತಾಳೆ. ನನ್ ಬಿಟ್ಟು ಒಂದು ಅರಕ್ಷಣ ಇರಲ್ಲ ಕಣ. ಬರನೇನಪ್ಪ? ಹೋಗು ಹೋಗು, ಇಲ್ಲ ಹೋಗ್ಬಿಟ್ಟಿ, ಹೋಗು ಹೋಗು. ಇದ್ ಬೇಕೇನಪ್ಪ ನಿಮ್ಗೆ? ಬರೇನಪ್ಪ ಬಾಮೈದ? ಬಾಮೈದ ನಿಧಾನಕ್ಕೆ ತಗೊಳ್ರಪ್ಪ, ಕಳಿಸಿದೋಗ್ಬಿಟ್ಟತ್ತು.